ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಬಣ್ಣ ಬಣ್ಣದಿಂದ ಕನಸು ಎಲ್ಲ ನನಸಾಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ನಾನಿವತ್ತು ಹೋಳಿ ಹಬ್ಬದ ದಿವಸ ಒಂದು ಹೊಸ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ನನಗೂ ತುಂಬ ಖುಷಿಯಾಗಿದೆ. ಅದನ್ನೇ ನಿಮ್ಮ ಜೊತೆ ಎಲ್ಲರ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ನನ್ನ YT ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಮೊದಲು ಸ್ವಲ್ಪ ನಿಮಗೆ ಇಂಟ್ರಡಕ್ಷನ್ ಮಾಡಿ ಕೊಡ್ತೀನಿ. ನೋಡಿ, ನನ್ನ YT ಜರ್ನಿ ಅಂದರೆ ನಾನೊಂದು ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ದೆ. ಅವಾಗ ಒಬ್ಬರು ಹೇಳಿದರು, ನೀವು ಯೂಟ್ಯೂಬಲ್ಲಿ ನೀವು ಚಾನಲ್ ಓಪನ್ ಮಾಡಿದರೆ ನೀವು ದುಡ್ಡು ಗಳಿಸ್ಬೋದು, ಮತ್ತು ಅದರಿಂದ ನೀವು ಏನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ನಾನು ಯೂಟ್ಯೂಬನ್ನು ಚಾನಲ್ನ ಓಪನ್ ಮಾಡಿದೆ. ಓಪನ್ ಮಾಡಿಕೊಂಡು ಒಂದು ವೀಡಿಯೋಸ್ ಹಾಕ್ತಾ ಹೋದೆ. ಎಡಿಟಿಂಗ್ ಮಾಡೋದು ನಂಗೆ ಮೊದಲು ಗೊತ್ತಿರಲಿಲ್ಲ. ಆಮೇಲೆ ಎಲ್ಲ ನನಗೆ ಸ್ವಲ್ಪ ಎಲ್ಲರ ಜೊತೆನೂ ಮಾಡ್ತಾ ನಾನು ಎಲ್ಲರ ಪರಿಚಯ ಆದಮೇಲೆ ಎಲ್ಲರನ್ನೂ ಯಾವ ಥರ ಎಡಿಟ್ ಮಾಡಬೇಕು, ಹೇಗೆ ಎಡಿಟ್ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ತಾ ಹೋಗಿ ನಾನೆಲ್ಲ ಪರಿಚಯ ಮಾಡಿಕೊಂಡು ಹಾಗೆ ಬಂದೆ. ಒಂದು ದಿವಸ ಹೀಗೆ ಮೊಬೈಲಲ್ಲಿ ನಾನು ಮೊದಲೆಲ್ಲ ವೀಡಿಯೋಸ್ ಹಾಕ್ತಾಯಿದ್ದೆ ಅಷ್ಟೇ. ಆಮೇಲೆ ಗೊತ್ತಾಯಿತು, ಲೈವ್ ಮಾಡಿದರೆ ಲೈವಿಂದನೂ WH ಆಗುತ್ತೆ, ಮತ್ತು ಲೈವಿಂದನೇ ಯೂಸ್ ಆಗುತ್ತೆ, ಮಾಡ್ಬೋದು ಅಂತ ಹೇಳಿದ್ಮೇಲೆ ಒಬ್ಬರಿಬ್ಬರು ಲೈವ್ ಮಾಡೋದು ನೋಡಿಕೊಂಡು ಆಮೇಲೆ ಅನ್ನಿಸ್ತು, ನಾನು ಮಾಡಿ ನೋಡೋಣ, ಸ್ವಲ್ಪ ಇದರಿಂದ ಏನಾದರೂ ಆಗ್ಬೋದೇನೋ, WH ಆದರೆ ಬೇಗ ಮೊನಟೈಸೇಷನ್ ಮಾಡ್ಕೋಬೋದು ನನ್ನ ಚಾನಲ್ ಅಂತ ಅಂದ್ಕೊಂಡು ನಾನು ಒಂದೆರಡು ದಿವಸ ಒಬ್ಬರಿಬ್ಬರು ಲೈವ್ ಹಾಕೋದು ನೋಡಿಕೊಂಡು ಅವ್ರನ್ನ ಜೊತೆ ಪರಿಚಯ ಮಾಡ್ಕೊಂಡು ಅವ್ರ ಲೈವಲ್ಲಿ ಹೋಗಿ ಪರಿಚಯ ಮಾಡ್ಕೊಂಡು ಅವ್ರಿಗೆ ಕೇಳಿದೆ, ನನಗೆ ಯಾವ ಥರ ಮಾಡಬೇಕು, ಯಾವ ಥರ ಇಲ್ಲ ಅಂದರೆ ನೀವು ಹೀಗೆ ಮಾಡ್ತಾ ಹೋಗಿ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದರು ಅವರು. ಹೇಳಿದ ಮೇಲೆ ನಾನು ಲೈವ್ ಮಾಡ್ತಾ ಹೋದೆ. ಲೈವ್ ಮಾಡಿಕೊಂಡು WH ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ತುಂಬ ಕಷ್ಟ ಇದೆ, WH ಮಾಡ್ಕೊಳ್ಳೋದಂತೂ ತುಂಬ ಕಷ್ಟ ಇದೆ. ಆದರೆ ಮಾಡಬೇಕಾದ ಸಾಧನೆ ಏನಾದರೂ ಮಾಡಬೇಕಂತ ಮನಸ್ಸಲ್ಲಿದ್ದರೆ ಆರಾಮಾಗಿ ಮಾಡ್ಕೋಬೋದು. ನನಗಂತೂ ಕಷ್ಟ ಆಯಿತು ಬಿಡಿ. ನನಗೆ ಹೊಲದಲ್ಲಿ ಕೆಲಸ ಮಾಡ್ಕೊಳ್ಳೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ಮಕ್ಕಳ ಕಡೆ ಗಮನ ಕೊಡೋದು, ಮತ್ತು ಎಲ್ಲ ಕೆಲಸ ಮಾಡೋದ್ರಿಂದ ತುಂಬ ಕಷ್ಟ ಆಯಿತು. ಆದರೂ ನಾನು ಮಾಡಲೇಬೇಕು ಅಂತ ಎಲ್ಲರ ಜೊತೆನೂ ನಾನು ಬೆರೆತು ಎಲ್ಲರಿಗೂ ಸಪೋರ್ಟ್ ಕೊಟ್ಟು ನಾನು ಸಪೋರ್ಟ್ ತೊಗೊಂಡು ಮೊನಟೈಸೇಷನ್ ಅಂತೂ ಫೈನಲಿ 1 ವರ್ಷ 3 ತಿಂಗಳಿಗೆ ಮಾಡ್ಕೊಂಡ್ಬಿಟ್ಟೆ. ನಡುವೆ ಅನ್ನಿಸ್ತು, ಇದೇನು ಮೊನಟೈಸೇಷನ್ ಆಗಲ್ಲ, ಬೇಜಾರಿದೆಯಪ್ಪ, ಬಿಟ್ಟುಬಿಡೋಣ ಅಂತ. ಬಟ್ ಏನಾದರೂ ಮಾಡೋಣ ಅಂತ ಬಂದಿದ್ದೀನಲ್ವ, ಮಾಡಿ ನೋಡೋಣ, ಅದರಲ್ಲಿ ಸಾಧನೆ ಮಾಡಿದರೆ ಆಗ್ಬೋದು ಅಂತ ಮತ್ತೆ ಏನು ಮಾಡಿದೆ ಅಂದರೆ ನಾನು ಕಂಟಿನ್ಯೂ ಮಾಡಿ 1 ವರ್ಷದಲ್ಲೇ ಮಾಡ್ಕೋಬೇಕು ಅಂತ ಟ್ರೈ ಮಾಡಿದೆ. ಬಟ್ ಆಗಲಿಲ್ಲ. ನನಗೆ ಯಾರ್ದು ಕೋಪ್ರೇಟಿವ್ ಅಂತೂ ನಮ್ಮ ಮನೇಲಿ ಯಾರ್ದೂ ಇರಲಿಲ್ಲ. ಎಲ್ಲರೂ ಅನ್ನೋದು, ಇದು ಏನಪ್ಪ ಮೊಬೈಲ್ ತೊಗೊಂಡು ಕೂತ್ಕೊಂಡ್ಬಿಡ್ತಾಳೆ ಬೆಳಗ್ಗೆಯಿಂದ ಸಂಜೆವರೆಗೆ, ಮನೇಲಿ ಕೆಲಸದ ಕಡೆ ಗಮನ ಇಲ್ಲ, ಏನಿಲ್ಲ ಇವಳು, ಮತ್ತು ಮೊಬೈಲ್ ನೋಡ್ತಾನೆ ಕೂತ್ಬಿಡ್ತಾಳೆ, ಏನು ಕೆಲಸನೋ, ಏನು ದುಡ್ಡು ಬರುತ್ತೋ ಏನಿಲ್ಲೋ, ಸುಮ್ಮನೆ ಮಾಡ್ತಾಳೆ ಅಂತ ಎಲ್ಲರ ಮನೇಲಿ ಅಂತ ಇದ್ದರು. ಬಟ್ ನಾನು ಅವ್ರ ಬಗ್ಗೆ ಯಾರ ಬಗ್ಗೆ ತಲೆ ಕೊಡಿಸ್ಕೊಂಡಿಲ್ಲ. ಯಾಕಂದರೆ ನಾನು ಹುಟ್ಟು ಬಂದಿದ್ದೀನಂದರೆ ಏನಾದರೂ ಸಾಧನೆ ಮಾಡಿ ನೋಡಬೇಕು ಜೀವನದಲ್ಲಿ ಅಂತ ಬಂದಿದ್ದೀನಿ. ಫಸ್ಟ್ ಇದೇ ಹಿಡ್ಕೊಂಡಿದ್ದೀನಿ ಅಂದರೆ ಇದನ್ನು ಮಾಡಿ ಮುಗಿಸ್ಬೇಕು ಅಂದ್ಕೊಂಡು ಬಂದಿದ್ದೀನಿ, ಮಾಡೋಣ ಅಂತ ಮಾಡಿದ್ಮೇಲೆ 1 ವರ್ಷ 3 ತಿಂಗಳು, 1 ವರ್ಷದಲ್ಲಿ ಹಾಫ್ ಮೊನಟೈಸೇಷನ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಮತ್ತೆ 1-2 ತಿಂಗಳಲ್ಲಿ ಫುಲ್ ಮೊನಟೈಸೇಷನ್ ಮಾಡಿಕೊಂಡು, ಹಾಗಾಗಿ ನಾನು ಮೊನಟೈಸೇಷನ್ ಅಂತ ಮಾಡ್ಕೊಂಡ್ಬಿಟ್ಟೆ. ಮೊನಟೈಸೇಷನ್ ಮಾಡ್ಕೊಂಡ್ಮೇಲೆ ಮತ್ತು ಡಾಲರ್ ಸಮಸ್ಯೆ, $100 ಆದ್ರೇ ಪೇಮೆಂಟ್ ಬರೋದು ಅಂತ ಗೊತ್ತಾಯಿತು. ಆಮೇಲೆ ಅಂದರೆ ಇದು ಒಂದೊಂದು ಮೆಟ್ಟಿಲು ಏರ್ತಾ ಹೋಗ್ತೀವಲ್ಲ, ಹಾಗೆ ಇದು ಮೆಟ್ಟಿಲು ತುಂಬ ಕಷ್ಟದಿದೆ. ಹಾಗಾಗಿ ನನಗನ್ನಿಸ್ತು, ಮೊದಲು 1,000 ಸಬ್ಸ್ಕ್ರೈಬರ್ ಮಾಡ್ಕೋಬೇಕು, ಮತ್ತು 4,000 ವಾಚಿಂಗ್ ಅವರ್ಸ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಇದೆಯಪ್ಪ ಅಂತ ನನಗನ್ನಿಸ್ಬಿಟ್ಟಿತ್ತು. ಅದನ್ನು ಮಾಡಿಬಿಟ್ಟೆ. 1,000 ಸಬ್ಸ್ಕ್ರೈಬರ್ ಅಂತೂ ತುಂಬ ಬೇಗನೆ ಆಗಿಬಿಟ್ರು, 6 ಮಂತಲ್ಲೇ ಆಗಿಬಿಟ್ರು. ಎಲ್ಲರೂ ಲೈವಲ್ಲಿ ಹೋಗೋದು, ಎಲ್ಲರಿಗೂ ನಾನು ಸಪೋರ್ಟ್ ಕೊಡೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಮಾತಾಡಿಕೊಂಡು ನಾನು ಅವರಿಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದು, ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಂಡ್ಬಿಟ್ಟು 1,000 ಸಬ್ಸ್ಕ್ರೈಬರ್ ಅಂತೂ ಆಗಿಬಿಡ್ತು. ಆಮೇಲೆ ಮತ್ತೆ 4,000 ವಾಚಿಂಗ್ ಅವರ್ಸ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಇದೆಯಪ್ಪ ಅಂತ ಅನ್ನಿಸ್ತಾ ಇತ್ತು. ಆದರೂ ಮಾಡಿಬಿಟ್ಟೆ, ಅದನ್ನು ಮಾಡೇ ಬಿಡೋಣ ಅಂತ ಮಾಡಿಬಿಟ್ಟೆ. 3,000 ಅಂತೂ ಮಾಡ್ಕೊಂಡ್ಮೇಲೆ ಹಾಫ್ ಮೊನಟೈಸೇಷನ್ ಅಪ್ಲೈ ಮಾಡಿದೆ. ಹಾಫ್ ಮೊನಟೈಸೇಷನ್ನು ಆಯಿತು. ಏನೂ ತೊಂದರೆ ಆಗಿಲ್ಲ, ನನಗೆ ಅಪ್ಲೈ ಮಾಡೋಕ್ಕೂ ತೊಂದರೆ ಆಗಲಿಲ್ಲ, ಮತ್ತು ಮೊನಟೈಸೇಷನಲ್ಲಿ ಏನೂ ತೊಂದರೆನೂ ಬರಲಿಲ್ಲ, ಆರಾಮಾಗಿ ಆಗಿಬಿಟ್ಟ ಮೇಲೆ ಮತ್ತೆ ಮುಂದೆ ಗೊತ್ತಾಯಿತು, ಯಪ್ಪ $100 ಮಾಡ್ಕೋಬೇಕಂದ್ರೆ ಅದು ಕಷ್ಟ ಇದೆಯಪ್ಪ, ಇದು ಹೆಂಗೆ ಮಾಡೋದು ಅಂತ ವಿಚಾರ ಮಾಡಿದೆ. ನೋಡೋಣ, ಆಗಲಿ ಬಿಡು, 1 ವರ್ಷ 2 ವರ್ಷದಲ್ಲಾದರೆ ಆಗಲಿ, ಏನದರಲ್ಲಿ ಏನಿದೆ, ಭಯ ಇಲ್ವಲ್ಲ, ಮಾಡ್ಕೊಳ್ಳೋಣ ಆರಾಮಾಗಿ ಅಂತ ಏನು ಮಾಡಿದೆ ನಾನು ಅಂದರೆ, ಇವಾಗ ಡಾಲರ್ ಕಂಪ್ಲೀಟ್ ಮಾಡೋ ಕಡೆ ಗಮನ ಕೊಡ್ತಾ ಇದ್ದೀನಿ. ಆಗಿದೆ, ಇವಾಗ $10 ಆಯಿತು. $10 ಆದಮೇಲೆ ಪಿನ್ಗೆ ಅಪ್ಲೈ ಮಾಡಬೇಕು, ಗೂಗಲ್ ಎಡ್ಸೆನ್ಸ್ಗೆ ಅಪ್ಲೈ ಮಾಡಬೇಕು ಅಂತ ಮಾಡಿಬಿಟ್ಟೆ. ಮಾಡೋವಾಗ 1 ಎಡವಟ್ಟು ಮಾಡ್ಕೊಂಡ್ಬಿಟ್ಟೆ.
ಅದೇನೆಂದರೆ ನಾನು ಗೂಗಲ್ ಅಡ್ಸೆನ್ಸ್ ಪಿನ್ ಹಾಕುವಾಗ ಅದು ಏನಂದರೆ ಜಾಸ್ತಿ ಯೂಸ್ ಮಾಡಬಾರ್ದಂತೆ. ನಾನು ಒಂದು ಸರ್ತಿ ಬಿಟ್ಟು 2-3 ಸರ್ತಿ ಅಪ್ಲೈ ಮಾಡಿದೆ. ಹಾಗಾಗಿ ಏನಾಯಿತು ಅಂದರೆ ಡಿಮೋನೆಟೈಸೇಷನ್ ಆಗಿಬಿಡ್ತು. ಯಪ್ಪ ಇದು ಬಂತಲ್ಲ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟೆ. ಮತ್ತೆ ಒಬ್ಬರಿಬ್ಬರನ್ನ ಕೇಳಿಕೊಂಡು ಡಿಮೋನೆಟೈಸೇಷನ್ ಆಗಿದೆ ನನ್ನ ಚಾನಲ್, ಈ ಥರ ನಾನು ಗೂಗಲ್ ಅಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡೋಕ್ಕೆ ಹೋಗಿದ್ದೆ, ಏನೋ ಒಂದು ಆಗಿಬಿಟ್ಟಿದೆ, ಹೇಗೆ ಮಾಡಲಿ ಅಂತ ಅವ್ರಿಗೆ ಕೇಳಿದೆ. ಅವ್ರು ಹೇಳಿಬಿಟ್ರು, ಹೆಲ್ಪ್ ಮಾಡಿದ್ರು ನನಗೆ. ಒಬ್ಬರು ಬ್ರದರ್ ಹೆಲ್ಪ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದರು. ಅವ್ರು ಹೇಳಿದರು, ಇಲ್ಲ ಮೇಡಮ್ ನಾನು ಮಾಡಿಕೊಡ್ತೀನಿ, ನೀವು ವರಿ ಮಾಡ್ಕೋಬೇಡಿ, ಓಕೆನಾ, ಇದು ಸ್ವಲ್ಪ ತೊಂದರೆ ಆಗಿದೆ ಆದರೆ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಮಾಡಿಕೊಟ್ರು. ಅವ್ರು ಹೆಲ್ಪ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದರು. ಹೆಲ್ಪ್ ಮಾಡಿದ ಮೇಲೆ ನಾನು ಗೂಗಲ್ ಅಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ ಮೇಲೆ 1 ವಾರ ವೆಯ್ಟ್ ಮಾಡು ಅಂತ ಹೇಳಿದರು. 1 ವಾರ 2 ವಾರದಲ್ಲಿ ಬರುತ್ತೆ ಮೇಡಮ್, ನೀವೇನು ವರಿ ಮಾಡ್ಕೋಬೇಡಿ, ನಿಮ್ದು ಇವಾಗ ವೆರಿಫಿಕೇಷನ್ ಕ್ಲಿಯರ್ ಆಗಿಬಿಟ್ಟಿದೆ, ಮತ್ತು ಡಿಮೋನೆಟೈಸೇಷನ್ ಆಗಿದೆ ಅಲ್ವಾ, ಅದನ್ನು ಒಂದೇ ದಿವಸದಲ್ಲಿ ಮತ್ತೆ ಮೊನಟೈಸೇಷನ್ ಅಂತ ಬಂತು, ಜಾಯಿನ್ ಬಟನ್ ಬಂತು. ನನಗಂತೂ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು, ಏನಾಗುತ್ತೇನಪ್ಪ ಮತ್ತೆ ನಂದು ಎಲ್ಲಿ ಡಿಮೋನೆಟೈಸೇಷನ್ ಆದಮೇಲೆ ಮತ್ತೆ ಕಷ್ಟಪಡಬೇಕಾಗುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ಒಂದೇ ದಿವಸದಲ್ಲಿ ಡಿಮೋನೆಟೈಸೇಷನ್ ಇದ್ದಿದ್ದು ಮೊನಟೈಸ್ ಆಗಿಬಿಡ್ತು. ಅದು ಖುಷಿ ಆಯಿತು. ಖುಷಿ ಆದಮೇಲೆ ಮತ್ತೆ ಗೂಗಲ್ ಅಡ್ಸೆನ್ಸ್ ಪಿನ್ಗೆ ಹಾಕಿಬಿಟ್ಟ ಮೇಲೆ ವೆರಿಫಿಕೇಷನ್ ಹಾಕಿಬಿಟ್ಟೆ. 1 ವಾರ ವೆಯ್ಟ್ ಮಾಡಿದೆ. 1 ವಾರ ಆದಮೇಲೆ ಇವತ್ತು ನೋಡಿ ಒಂದು ವಾರ ಆದಮೇಲೆ ಇವಾಗ ನೋಡಿ ಗೂಗಲ್ ಅಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿದ್ದೆ, ಬಂದಿದೆ ನೋಡಿ. ತುಂಬ ಖುಷಿ ಆಗ್ತಾಯಿದೆ. ಇದು ಬರೋದಂದರೆ ನನಗೊಂದು ತುಂಬ ಖುಷಿ ಇತ್ತು. ಮನೆವರೆಗೆ ಬಂತಲ್ವ ಅಂತ, ಮುಂಬೈಯಿಂದ ಮನೆವರೆಗೆ ಬಂತಲ್ಲ ಅಂತ ತುಂಬ ಖುಷಿಯಾಗಿದೆ. ಇದ್ರ ಸಲುವಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಇದು ಬಂದ್ಬಿಟ್ಟ ಮೇಲೆ ನಿನ್ನೆ ಬಂದಿದೆ ಅಂತ ತುಂಬ ಖುಷಿ ಆಗಿಬಿಟ್ಟಿದೆ ನನಗೆ. ಈಗ ಮುಂದೆ ಪೇಮೆಂಟ್ ಬರಲಿ ಬಿಡಲಿ, ಗೂಗಲ್ ಅಡ್ಸೆನ್ಸ್ ಪಿನ್ ಆದರೂ ಒಂದು ತೊಗೊಂಡ್ಬಿಟ್ಟೆ ಅಲ್ವ, ನಾನು ಸಾಧನೆ ಮಾಡಿದ್ದಕ್ಕೆ ನನಗೆ ಇದೊಂದು ಫಲ ಸಿಕ್ತಲ್ವ ಅಂತ ತುಂಬ ಖುಷಿ ಆಗ್ತಾಯಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇವತ್ತು ಹೋಳಿ ಹಬ್ಬದ ದಿವಸ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ. ನನ್ನ ಲೈಫಲ್ಲಿ ಏನಾಯಿತು ಅಂದರೆ ಕಲರ್ ಆಗಿ ಬಂತು ಇದು. ಅಂದರೆ ಯಾಕಂದರೆ ನನ್ನ ಜೀವನದಲ್ಲಿ ಇವತ್ತು ಹೋಳಿ ಹಬ್ಬ ಅಲ್ವ, ಎಲ್ಲರೂ ಕಲರ್ ಆಡ್ತಾರಲ್ವ, ಆ ಥರನೇ ಇದೊಂದು ನನಗೆ ಗೂಗಲ್ ಪಿನ್ ಬಂದು ನಂಗೆ ತುಂಬ ಖುಷಿ ತಂತು. ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅನ್ನೋ ಆಸೆ ಇದೆ, ಮಾಡಬೇಕು ಅಂತಲೇ ಇದು ಗೂಗಲ್ ಪಿನ್ ಬಂತಲ್ವ ಅಂತ ಖುಷಿ ಆಗಿಬಿಡ್ತು. ಇದ್ರ ಸಲುವಾಗಿ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಇದು ಬೇಗನೆ ಬಂದುಬಿಡ್ತು, 1 ವಾರದಲ್ಲೇ. ನಂಗೆ ಜಾಸ್ತಿ ವೆಯ್ಟ್ ಮಾಡಿಸಿಲ್ಲ, 1 ವಾರದಲ್ಲೇ ಬಂದುಬಿಡ್ತು ನೋಡಿ. ತುಂಬ ಖುಷಿ ಆಯಿತು. ಇದರ ಸಲುವಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ನೀವು ಯಾರೇ ಹೊಸ ಚಾನಲ್ ಮಾಡಿದ್ರು ಯಾರು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆರಾಮಾಗಿ. ಅಂದರೆ ಮೊದಲಿಂದನೇ ನೀವು ಯಾವಾಗ ಚಾನಲ್ ಓಪನ್ ಮಾಡ್ತೀರಲ್ವ ಅವಾಗಿಂದನೇ ಅದ್ರ ಬಗ್ಗೆ ಎಫರ್ಟ್ ಹಾಕ್ತಾ ಹೋಗಿ, ಅಂದರೆ ಬೇಗ ಆಗುತ್ತೆ. ಯಾರೂ ಆಗಲ್ಲ ಅಂತ ಕೂತ್ಕೋಬೇಡಿ, ಯಾಕಂದರೆ ಆಗುತ್ತೆ. ನಾವು ಸಾಧನೆ ಮಾಡೋಕೆ ನಿಂತ್ಕೊಂಡು ಬಿಟ್ಟರೆ ಏನಾದರೂ ಮಾಡ್ಬೋದು. ಅದರಲ್ಲಿ ಹೆಣ್ಣು ಮಕ್ಕಳಂತೂ ನಾವು ಮಾಡೇ ಮಾಡ್ತೀವಿ ಅಂದರೆ ಮಾಡೇ ಮಾಡ್ತೀವಿ, ಅದರಲ್ಲಿ ಏನಂತೂ ಸಂಶಯನೇ ಇಲ್ಲ. ಹಾಗಾಗಿ ನಾನು ಯಾವ ಥರ ಆಗಿ ಮೊನಟೈಸೇಷನ್ ಮಾಡಿಕೊಂಡೆ, ಆಮೇಲೆ ಗೂಗಲ್ ಪಿನ್ಗೆ ಅಪ್ಲೈ ಮಾಡಿದೆ, ಅದರಲ್ಲಿ ಏನು ಕಷ್ಟ ಅನುಭವಿಸಿದ್ದೀನಿ ಅಂತ ನನಗೆಲ್ಲ ಗೊತ್ತಿದೆ. ಆ ಥರ ನೀವು ಯಾರೂ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಬೇರೆ ಯಾರಾದ್ರ ಹತ್ರ ಕೇಳಿಸ್ಕೊಂಡು ಮೊನಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಗೂಗಲ್ ಪಿನ್ಗೂ ಅಪ್ಲೈ ಮಾಡುವಾಗ ಸ್ವಲ್ಪ ಯಾರಾದ್ರನ್ನ ಕೇಳಿಕೊಂಡು ಕೇರ್ಫುಲಿಯಾಗಿ ಅಪ್ಲೈ ಮಾಡಿಕೊಂಡು ಅಂದರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರೂ ಕಷ್ಟಪಡ್ತೀರ, ಚಾನಲ್ ಓಪನ್ ಮಾಡಿದ ಮೇಲೆ ಎಲ್ಲರೂ ಕಷ್ಟಪಟ್ಟಿದ ಮೇಲೆ ಅದನ್ನು ಪ್ರಯತ್ನ ಪಟ್ಟ ಮೇಲೆ ಫಲ ಸಿಕ್ಕೇ ಸಿಗುತ್ತೆ. ನನಗಂತೂ ಸಿಕ್ಕಿದೆ. ಪೇಮೆಂಟ್ ಬಂದ ಮೇಲೆ ನಾನೇ ನಿಮ್ಗೆ ಮತ್ತೊಂದು ವಿಡಿಯೋ ಮಾಡಿ ಹೇಳ್ತೀನಿ, ನಂಗೆ ಪೇಮೆಂಟ್ ಬಂದಿದೆ ಅಂತ ಖುಷಿಯಿಂದ ತೋರಿಸ್ತೀನಿ ಎಲ್ಲರಿಗೂ. ಅಂದರೆ ನಾವು ನಮ್ಮ ಜೀವನದಲ್ಲಿ ಏನೇ ಮಾಡಿದರೆ ಮಾಡೇ ಮಾಡ್ತೀವಿ ಅನ್ನೋದೊಂದು, ಸಾಧನೆ ಮಾಡ್ತೀವಿ ಅನ್ನೋದೊಂದು ಧೈರ್ಯ ಇರಲೇಬೇಕು ನಮ್ಮ ಹತ್ರ, ಎಲ್ಲರ ಹತ್ರನೂ. ಹಾಗಾಗಿ ನನಗಂತೂ ತುಂಬ ಖುಷಿಯಾಗಿದೆ. ಪಿನ್ ಬಂತಲ್ವ, ಈ ಪಿನ್ಗಾಗಿನೇ ವೆಯ್ಟ್ ಮಾಡ್ತಾಯಿದ್ದೆ. ಪಿನ್ ಬಂತಲ್ವ, ನಾನೊಂದು ಜೀವನದಲ್ಲಿ ಏನೋ ಒಂದು ಮಾಡ್ದಲ್ಲ, ನನ್ನ ಪೋಸ್ಟಿಂದ ಬಂತಲ್ಲ ಅಂತ ತುಂಬ ಖುಷಿ ಆಯಿತು. ಎಲ್ಲ ನಂಗೆ ಯಾರ್ಯಾರು ಆಡ್ಕೋತಾರಲ್ವ, ಏನಪ್ಪ ಇವ್ರು ಮೊಬೈಲ್ ತೊಗೊಂಡು ಕೂತ್ಕೊಂಡು ಬಿಡ್ತಾಯಿದ್ಲು ಅಂತಂತದ್ರಲ್ಲ, ಅವರೆಲ್ಲ ಇವಾಗ ನಾನು ನೋಡಿ ಗ್ರೇಟ್ ಫೀಲ್ ಆಗೋ ಹಾಗೆ ಮಾಡಿದ್ದೀನಿ ನಾನು. ನೀವು ಮಾಡಿ ಚಾನಲ್ ಮಾಡಿ ನಡುವೆ ಬಿಡೋಕ್ಕೆ ಹೋಗಬೇಡಿ. ಮಾಡಿದರೆ ಪೂರ್ತಿ ಮಾಡಿ ಸಾಧನೆ ಮಾಡಿ ತೋರಿಸಿ. ಮನೆಯಲ್ಲಿ ದುಡ್ಡು ಬರುತ್ತೆ, ಇವತ್ತಿಲ್ಲ ನಾಳೆ ಬರುತ್ತೆ, ವರ್ಷ ಹೋಗುತ್ತೆ, ಅದರಲ್ಲಿ ಏನಿಲ್ಲ. ನಮ್ಮ ಚಾನಲಲ್ಲಿ ಯಾವ ಥರನೂ ಆ್ಯಕ್ಟಿವ್ ಇರ್ತೀವಲ್ವ ಆ ಥರ ನಮಗೆ ದುಡ್ಡು ಬರುತ್ತೆ. ಹಾಗಾಗಿ ಏನೂ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಎಲ್ಲರಿಗೂ ಹೇಳ್ತೀನಿ ನಾನು, ಮತ್ತು ಚಾನಲ್ ಓಪನ್ ಮಾಡಿದ ಮೇಲೆ ಎಲ್ಲರೂ ಎಫರ್ಟ್ ಹಾಕಿ, ಮೊದಲಿಂದನೇ ಎಫರ್ಟ್ ಹಾಕಿ ಮಾಡಿದ ಮೇಲೆ 1 ವರ್ಷದೊಳಗೆ ಮೊನಟೈಸೇಷನ್ ಮಾಡ್ಕೋಬೋದು ಆರಾಮಾಗಿ. ಮತ್ತು ಡಾಲರು ಆಗ್ಬೋದು ಆರಾಮಾಗಿ. ಅಂದರೆ ನೀವು ಒಳ್ಳೆ ವಿಡಿಯೋಸ್ ಹಾಕಿದರೆ ಡಾಲರು ಆಗ್ಬೋದು. ಹಾಗಾಗಿ ಯಾರೂ ಇದ್ರ ಬಗ್ಗೆ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ಚಾನಲ್ ಮಾಡಿಕೊಂಡು ಆರಾಮಾಗಿ ಲೈವ್ ಮಾಡಿಕೊಂಡು ವಿಡಿಯೋಸ್ ಡೈಲಿ ಒಂದೊಂದು ವಿಡಿಯೋಸ್ ಹಾಕಿದ್ರೆ ಶಾರ್ಟ್ಸು ವಿಡಿಯೋಸ್ ಹಾಕ್ತಾ ಹೋಗಿ. ಇದರಿಂದ ನಿಮಗೆ ಆರಾಮಾಗಿ ಚಾನಲ್ ಮೊನಟೈಸೇಷನ್ನು ಆಗುತ್ತೆ, ಗೂಗಲ್ ಪಿನ್ನು ಬರುತ್ತೆ, ಮತ್ತು $100 ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮತ್ತೆ ನಿಮಗೆ ಪೇಮೆಂಟು ಬರುತ್ತೆ. ಇದರಿಂದ ನಾವು ಹೆಣ್ಣುಮಕ್ಕಳು ಏನು ಮಾಡಲ್ಲ ಅಂತಲ್ಲ, ನಾವು ಎಲ್ಲ ಸಾಧನೆ ಮಾಡಿ ತೋರಿಸ್ಬೋದು. ಎಲ್ಲರೂ ಮಾಡೋಣ, ಒಬ್ರಿಗೊಬ್ಬರು ಸಪೋರ್ಟ್ ಕೊಡೋಣ. ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಹೋಳಿ ಹಬ್ಬದ ಶುಭಾಶಯಗಳು. ಮತ್ತು ನಾನು ವಿಡಿಯೋ ಮಾಡಿದ್ದೀನಲ್ವ, ನಿಮಗೆಲ್ಲ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ.
ನಾನು ಏನಾದರೂ ಹೇಳೋದ್ರಲ್ಲಿ ಸ್ವಲ್ಪ ತಪ್ಪಾದರೆ ಮಿಸ್ಟೇಕ್ ಆದರೆ ಎಲ್ಲ ಕ್ಷಮಿಸಿಬಿಡಿ. ಮತ್ತೊಮ್ಮೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು.